ರಾಜ್ಯದ ಸಂಘರ್ಷದಲ್ಲಿ ಬಿಎಂಆರ್ಸಿಎಲ್ ಸಂಕಷ್ಟಕ್ಕೆ ಸಿಲುಕಿತ. ಮೆಟ್ರೋ ದರ ಏರಿಕೆ ಕುರಿತಾದ ಇನ್ನಷ್ಟು ಡೀಟೇಲ್ಸ್ ಹಾಗೂ ಇನ್ನಷ್ಟು ಸುದ್ದಿಗಳನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಈಗಾಗಲೇ ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಬಿಎಂಆರ್ಸಿಎಲ್ ಒಂದು ನಿರ್ಧಾರವನ್ನ ಈಗ ಕೈಗೊಂಡಿತ್ತು. ಅದು 5% ಹೆಚ್ಚಳ ಮಾಡುವಂತಹ ನಿರ್ಧಾರ, ದರ ಏರಿಕೆ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಈ ದರ ಏರಿಕೆ ಮಾಡುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿದಂತಹ ಬಿಎಂಆರ್ಸಿಎಲ್ ತಾನೇ ಇಕ್ಕಟ್ಟಿಗೆ ಸಿಲುಕಿತ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇರೋದು. ಕಾರಣ ಏನಪ್ಪಾ ಅಂತಂದ್ರೆ ಈ ವರ್ಷ ಮಾಡಿಲ್ಲ ಅಂತಂದ್ರು ಒಂದ್ ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ. ಅಂದುಕೊಂಡಂತೆ ದರ ಏರಿಕೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಬಿಎಂಆರ್ಸಿಎಲ್ಗೆ. ಹೊಸ ದರ ನಿಗದಿ ಸಮಿತಿಗೆ ಈಗ ಪಟ್ಟು ಹಿಡಿದಿದೆ ಒಂದು ಕಡೆ ಬಿಜೆಪಿ. ಅಳೆದು ತೂಗಿ ಲೆಕ್ಕಾಚಾರವನ್ನ ಮಾಡ್ತಾ ಇದೆ ಬಿಎಂಆರ್ಸಿಎಲ್. ಹೇಗ್ ಮಾಡೋದು, ಈಗ ಏನಾದ್ರೂ ಕೈ ಬಿಟ್ರೆ ಈ ವರ್ಷ ದರ ಏರಿಕೆಯನ್ನ ಮಾಡದೇ ಇದ್ರೂ ಕೂಡ ಮುಂದಿನ ವರ್ಷ ಮಾಡಲೇಬೇಕಾದಂತಹ ಅನಿವಾರ್ಯತೆ, ಆಗ 10% ಮಾಡಬೇಕಾಗುತ್ತೆ ಅನ್ನುವಂತ ಒಂದಷ್ಟು ಒತ್ತಡಗಳು ಕೂಡ ಇರೋದು. ಅಂದ್ರೆ ಈ ದರ ನಿಗದಿ ಮಾಡುವಂತ ಸಮಿತಿ ಏನಿದೆ ಆ ಸಮಿತಿ ಹೇಳೋ ಪ್ರಕಾರ 10% ಹೆಚ್ಚಳ ಮಾಡಬೇಕಾಗುತ್ತೆ. ಹಾಗಾಗಿ ಏನ್ ಮಾಡೋದು ಅನ್ನುವಂತ ನಿಟ್ಟಿನಲ್ಲಿ ಈಗ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಕೇಂದ್ರ ರಾಜ್ಯದ ಸಂಘರ್ಷದಲ್ಲಿ ಬಿಎಂಆರ್ಸಿಎಲ್ ಸಂಕಷ್ಟಕ್ಕೆ ಸಿಲುಕಿತ. ಮೆಟ್ರೋ ದರ ಏರಿಕೆ ಕುರಿತಾದ ಇನ್ನಷ್ಟು ಡೀಟೇಲ್ಸ್ ಹಾಗೂ ಇನ್ನಷ್ಟು ಸುದ್ದಿಗಳನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಈಗಾಗಲೇ ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಬಿಎಂಆರ್ಸಿಎಲ್ ಒಂದು ನಿರ್ಧಾರವನ್ನ ಈಗ ಕೈಗೊಂಡಿತ್ತು. ಅದು 5% ಹೆಚ್ಚಳ ಮಾಡುವಂತಹ ನಿರ್ಧಾರ, ದರ ಏರಿಕೆ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಈ ದರ ಏರಿಕೆ ಮಾಡುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿದಂತಹ ಬಿಎಂಆರ್ಸಿಎಲ್ ತಾನೇ ಇಕ್ಕಟ್ಟಿಗೆ ಸಿಲುಕಿತ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇರೋದು. ಕಾರಣ ಏನಪ್ಪಾ ಅಂತಂದ್ರೆ ಈ ವರ್ಷ ಮಾಡಿಲ್ಲ ಅಂತಂದ್ರು ಒಂದ್ ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ. ಅಂದುಕೊಂಡಂತೆ ದರ ಏರಿಕೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಬಿಎಂಆರ್ಸಿಎಲ್ಗೆ. ಹೊಸ ದರ ನಿಗದಿ ಸಮಿತಿಗೆ ಈಗ ಪಟ್ಟು ಹಿಡಿದಿದೆ ಒಂದು ಕಡೆ ಬಿಜೆಪಿ. ಅಳೆದು ತೂಗಿ ಲೆಕ್ಕಾಚಾರವನ್ನ ಮಾಡ್ತಾ ಇದೆ ಬಿಎಂಆರ್ಸಿಎಲ್. ಹೇಗ್ ಮಾಡೋದು, ಈಗ ಏನಾದ್ರೂ ಕೈ ಬಿಟ್ರೆ ಈ ವರ್ಷ ದರ ಏರಿಕೆಯನ್ನ ಮಾಡದೇ ಇದ್ರೂ ಕೂಡ ಮುಂದಿನ ವರ್ಷ ಮಾಡಲೇಬೇಕಾದಂತಹ ಅನಿವಾರ್ಯತೆ, ಆಗ 10% ಮಾಡಬೇಕಾಗುತ್ತೆ ಅನ್ನುವಂತ ಒಂದಷ್ಟು ಒತ್ತಡಗಳು ಕೂಡ ಇರೋದು. ಅಂದ್ರೆ ಈ ದರ ನಿಗದಿ ಮಾಡುವಂತ ಸಮಿತಿ ಏನಿದೆ ಆ ಸಮಿತಿ ಹೇಳೋ ಪ್ರಕಾರ 10% ಹೆಚ್ಚಳ ಮಾಡಬೇಕಾಗುತ್ತೆ. ಹಾಗಾಗಿ ಏನ್ ಮಾಡೋದು ಅನ್ನುವಂತ ನಿಟ್ಟಿನಲ್ಲಿ ಈಗ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಕೇಂದ್ರ ರಾಜ್ಯದ ಸಂಘರ್ಷದಲ್ಲಿ ಬಿಎಂಆರ್ಸಿಎಲ್ ಸಂಕಷ್ಟಕ್ಕೆ ಸಿಲುಕಿತ. ಮೆಟ್ರೋ ದರ ಏರಿಕೆ ಕುರಿತಾದ ಇನ್ನಷ್ಟು ಡೀಟೇಲ್ಸ್ ಹಾಗೂ ಇನ್ನಷ್ಟು ಸುದ್ದಿಗಳನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಈಗಾಗಲೇ ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಬಿಎಂಆರ್ಸಿಎಲ್ ಒಂದು ನಿರ್ಧಾರವನ್ನ ಈಗ ಕೈಗೊಂಡಿತ್ತು. ಅದು 5% ಹೆಚ್ಚಳ ಮಾಡುವಂತಹ ನಿರ್ಧಾರ, ದರ ಏರಿಕೆ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಈ ದರ ಏರಿಕೆ ಮಾಡುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿದಂತಹ ಬಿಎಂಆರ್ಸಿಎಲ್ ತಾನೇ ಇಕ್ಕಟ್ಟಿಗೆ ಸಿಲುಕಿತ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇರೋದು. ಕಾರಣ ಏನಪ್ಪಾ ಅಂತಂದ್ರೆ ಈ ವರ್ಷ ಮಾಡಿಲ್ಲ ಅಂತಂದ್ರು ಒಂದ್ ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ. ಅಂದುಕೊಂಡಂತೆ ದರ ಏರಿಕೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಬಿಎಂಆರ್ಸಿಎಲ್ಗೆ. ಹೊಸ ದರ ನಿಗದಿ ಸಮಿತಿಗೆ ಈಗ ಪಟ್ಟು ಹಿಡಿದಿದೆ ಒಂದು ಕಡೆ ಬಿಜೆಪಿ. ಅಳೆದು ತೂಗಿ ಲೆಕ್ಕಾಚಾರವನ್ನ ಮಾಡ್ತಾ ಇದೆ ಬಿಎಂಆರ್ಸಿಎಲ್. ಹೇಗ್ ಮಾಡೋದು, ಈಗ ಏನಾದ್ರೂ ಕೈ ಬಿಟ್ರೆ ಈ ವರ್ಷ ದರ ಏರಿಕೆಯನ್ನ ಮಾಡದೇ ಇದ್ರೂ ಕೂಡ ಮುಂದಿನ ವರ್ಷ ಮಾಡಲೇಬೇಕಾದಂತಹ ಅನಿವಾರ್ಯತೆ, ಆಗ 10% ಮಾಡಬೇಕಾಗುತ್ತೆ ಅನ್ನುವಂತ ಒಂದಷ್ಟು ಒತ್ತಡಗಳು ಕೂಡ ಇರೋದು. ಅಂದ್ರೆ ಈ ದರ ನಿಗದಿ ಮಾಡುವಂತ ಸಮಿತಿ ಏನಿದೆ ಆ ಸಮಿತಿ ಹೇಳೋ ಪ್ರಕಾರ 10% ಹೆಚ್ಚಳ ಮಾಡಬೇಕಾಗುತ್ತೆ. ಹಾಗಾಗಿ ಏನ್ ಮಾಡೋದು ಅನ್ನುವಂತ ನಿಟ್ಟಿನಲ್ಲಿ ಈಗ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಕೇಂದ್ರ ರಾಜ್ಯದ ಸಂಘರ್ಷದಲ್ಲಿ ಬಿಎಂಆರ್ಸಿಎಲ್ ಸಂಕಷ್ಟಕ್ಕೆ ಸಿಲುಕಿತ. ಮೆಟ್ರೋ ದರ ಏರಿಕೆ ಕುರಿತಾದ ಇನ್ನಷ್ಟು ಡೀಟೇಲ್ಸ್ ಹಾಗೂ ಇನ್ನಷ್ಟು ಸುದ್ದಿಗಳನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಈಗಾಗಲೇ ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಬಿಎಂಆರ್ಸಿಎಲ್ ಒಂದು ನಿರ್ಧಾರವನ್ನ
ಈಗ ಕೈಗೊಂಡಿತ್ತು. ಅದು 5% ಹೆಚ್ಚಳ ಮಾಡುವಂತಹ ನಿರ್ಧಾರ, ದರ ಏರಿಕೆ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ದರ ಏರಿಕೆ ಮಾಡುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿದಂತಹ ಬಿಎಂಆರ್ಸಿಎಲ್ ತಾನೇ ಇಕ್ಕಟ್ಟಿಗೆ ಸಿಲುಕಿತ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇರೋದು. ಕಾರಣ ಏನಪ್ಪಾ ಅಂತಂದ್ರೆ ಈ ವರ್ಷ ಮಾಡಿಲ್ಲ ಅಂತಂದ್ರು ಒಂದ್ ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ. ಅಂದುಕೊಂಡಂತೆ ದರ ಏರಿಕೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಬಿಎಂಆರ್ಸಿಎಲ್ಗೆ. ಹೊಸ ದರ ನಿಗದಿ ಮಾಡೋದಕ್ಕೆ ನಿಗದಿ ಸಮಿತಿಗೆ ಈಗ ಪಟ್ಟು ಹಿಡಿದಿದೆ ಒಂದ್ ಕಡೆ ಬಿಜೆಪಿ. ಅಳೆದು ತೂಗಿ ಲೆಕ್ಕಾಚಾರವನ್ನ ಮಾಡ್ತಾ ಇದೆ ಬಿಎಂಆರ್ಸಿಎಲ್. ಹೇಗ್ ಮಾಡೋದು, ಈಗ ಏನಾದ್ರೂ ಕೈ ಬಿಟ್ರೆ ಈ ವರ್ಷ ದರ ಏರಿಕೆಯನ್ನ ಮಾಡದೇ ಇದ್ರೂ ಕೂಡ ಮುಂದಿನ ವರ್ಷ ಮಾಡಲೇಬೇಕಾದಂತ ಅನಿವಾರ್ಯತೆ, ಆಗ 10% ಮಾಡಬೇಕಾಗುತ್ತೆ ಅನ್ನುವಂತ ಒಂದಷ್ಟು ಒತ್ತಡಗಳು ಕೂಡ ಇರೋದು. ಅಂದ್ರೆ ಈ ದರ ನಿಗದಿ ಮಾಡುವಂತ ಸಮಿತಿ ಏನಿದೆ ಆ ಸಮಿತಿ ಹೇಳೋ ಪ್ರಕಾರ 10% ಹೆಚ್ಚಳ ಮಾಡಬೇಕಾಗುತ್ತೆ. ಹಾಗಾಗಿ ಏನ್ ಮಾಡೋದು ಅನ್ನುವಂತ ನಿಟ್ಟಿನಲ್ಲಿ ಈಗ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಕೇಂದ್ರ ರಾಜ್ಯದ ಸಂಘರ್ಷದಲ್ಲಿ ಬಿಎಂಆರ್ಸಿಎಲ್ ಸಂಕಷ್ಟಕ್ಕೆ ಸಿಲುಕಿತ. ಮೆಟ್ರೋ ದರ ಏರಿಕೆ ಕುರಿತಾದ ಇನ್ನಷ್ಟು ಡೀಟೇಲ್ಸ್ ಹಾಗೂ ಇನ್ನಷ್ಟು ಸುದ್ದಿಗಳನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಈಗಾಗಲೇ ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಬಿಎಂಆರ್ಸಿಎಲ್ ಒಂದು ನಿರ್ಧಾರವನ್ನ ಈಗ ಕೈಗೊಂಡಿತ್ತು. ಅದು 5% ಹೆಚ್ಚಳ ಮಾಡುವಂತಹ ನಿರ್ಧಾರ, ದರ ಏರಿಕೆ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ದರ ಏರಿಕೆ ಮಾಡುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿದಂತಹ ಬಿಎಂಆರ್ಸಿಎಲ್ ತಾನೇ ಇಕ್ಕಟ್ಟಿಗೆ ಸಿಲುಕಿತ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇರೋದು. ಕಾರಣ ಏನಪ್ಪಾ ಅಂತಂದ್ರೆ ಈ ವರ್ಷ ಮಾಡಿಲ್ಲ ಅಂತಂದ್ರು ಒಂದ್ ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ. ಅಂದುಕೊಂಡಂತೆ ದರ ಏರಿಕೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಬಿಎಂಆರ್ಸಿಎಲ್ಗೆ. ಹೊಸ ದರ ನಿಗದಿ ಮಾಡೋದಕ್ಕೆ ನಿಗದಿ ಸಮಿತಿಗೆ ಈಗ ಪಟ್ಟು ಹಿಡಿದಿದೆ ಒಂದ್ ಕಡೆ ಬಿಜೆಪಿ. ಅಳೆದು ತೂಗಿ ಲೆಕ್ಕಾಚಾರವನ್ನ ಮಾಡ್ತಾ ಇದೆ ಬಿಎಂಆರ್ಸಿಎಲ್. ಹೇಗ್ ಮಾಡೋದು, ಈಗ ಏನಾದ್ರೂ ಕೈ ಬಿಟ್ರೆ ಈ ವರ್ಷ ದರ ಏರಿಕೆಯನ್ನ ಮಾಡದೇ ಇದ್ರೂ ಕೂಡ ಮುಂದಿನ ವರ್ಷ ಮಾಡಲೇಬೇಕಾದಂತ ಅನಿವಾರ್ಯತೆ, ಆಗ 10% ಮಾಡಬೇಕಾಗುತ್ತೆ ಅನ್ನುವಂತ ಒಂದಷ್ಟು ಒತ್ತಡಗಳು ಕೂಡ ಇರೋದು. ಅಂದ್ರೆ ಈ ದರ ನಿಗದಿ ಮಾಡುವಂತ ಸಮಿತಿ ಏನಿದೆ ಆ ಸಮಿತಿ ಹೇಳೋ ಪ್ರಕಾರ 10% ಹೆಚ್ಚಳ ಮಾಡಬೇಕಾಗುತ್ತೆ. ಹಾಗಾಗಿ ಏನ್ ಮಾಡೋದು ಅನ್ನುವಂತ ನಿಟ್ಟಿನಲ್ಲಿ ಈಗ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಕೇಂದ್ರ ರಾಜ್ಯದ ಸಂಘರ್ಷದಲ್ಲಿ ಬಿಎಂಆರ್ಸಿಎಲ್ ಸಂಕಷ್ಟಕ್ಕೆ ಸಿಲುಕಿತ. ಮೆಟ್ರೋ ದರ ಏರಿಕೆ ಕುರಿತಾದ ಇನ್ನಷ್ಟು ಡೀಟೇಲ್ಸ್ ಹಾಗೂ ಇನ್ನಷ್ಟು ಸುದ್ದಿಗಳನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಈಗಾಗಲೇ ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಬಿಎಂಆರ್ಸಿಎಲ್ ಒಂದು ನಿರ್ಧಾರವನ್ನ ಈಗ ಕೈಗೊಂಡಿತ್ತು. ಅದು 5% ಹೆಚ್ಚಳ ಮಾಡುವಂತಹ ನಿರ್ಧಾರ, ದರ ಏರಿಕೆ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ದರ ಏರಿಕೆ ಮಾಡುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿದಂತಹ ಬಿಎಂಆರ್ಸಿಎಲ್ ತಾನೇ ಇಕ್ಕಟ್ಟಿಗೆ ಸಿಲುಕಿತ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇರೋದು. ಕಾರಣ ಏನಪ್ಪಾ ಅಂತಂದ್ರೆ ಈ ವರ್ಷ ಮಾಡಿಲ್ಲ ಅಂತಂದ್ರು ಒಂದ್ ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ. ಅಂದುಕೊಂಡಂತೆ ದರ ಏರಿಕೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಬಿಎಂಆರ್ಸಿಎಲ್ಗೆ. ಹೊಸ ದರ ನಿಗದಿ ಮಾಡೋದಕ್ಕೆ ನಿಗದಿ ಸಮಿತಿಗೆ ಈಗ ಪಟ್ಟು ಹಿಡಿದಿದೆ ಒಂದ್ ಕಡೆ ಬಿಜೆಪಿ. ಅಳೆದು ತೂಗಿ ಲೆಕ್ಕಾಚಾರವನ್ನ ಮಾಡ್ತಾ ಇದೆ ಬಿಎಂಆರ್ಸಿಎಲ್. ಹೇಗ್ ಮಾಡೋದು, ಈಗ ಏನಾದ್ರೂ ಕೈ ಬಿಟ್ರೆ ಈ ವರ್ಷ ದರ ಏರಿಕೆಯನ್ನ ಮಾಡದೇ ಇದ್ರೂ ಕೂಡ ಮುಂದಿನ ವರ್ಷ ಮಾಡಲೇಬೇಕಾದಂತ ಅನಿವಾರ್ಯತೆ, ಆಗ 10% ಮಾಡಬೇಕಾಗುತ್ತೆ ಅನ್ನುವಂತ ಒಂದಷ್ಟು ಒತ್ತಡಗಳು ಕೂಡ ಇರೋದು. ಅಂದ್ರೆ ಈ ದರ ನಿಗದಿ ಮಾಡುವಂತ ಸಮಿತಿ ಏನಿದೆ ಆ ಸಮಿತಿ ಹೇಳೋ ಪ್ರಕಾರ 10% ಹೆಚ್ಚಳ ಮಾಡಬೇಕಾಗುತ್ತೆ. ಹಾಗಾಗಿ ಏನ್ ಮಾಡೋದು ಅನ್ನುವಂತ ನಿಟ್ಟಿನಲ್ಲಿ ಈಗ ಚಿಂತನೆಯನ್ನ ನಡೆಸಲಾಗ್ತಾ ಇದೆ.